ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿತ್ರಕಲಾ ಪರಿಷತ್ತಿನಲ್ಲಿ ಕಲಾಕೃತಿ ಪ್ರದರ್ಶನ, ಸಾಹಿತ್ಯ ಸಮ್ಮೇಳನದ ಮಾದರಿ. ಯಾಕಾಗ ಹೊಡ್ಕೋತಾ ಇದ್ದೀಯಾ? ಇದು ಹೊಡ್ಕೋತಿರೋದಲ್ಲ ದತ್ತ ಮಹಾರಾಜರೇ, ಪೇಪರ್ ಅನ್ನ ಓದ್ತಾ ಇದ್ದೀನಿ. ನೋಡು, ತಾವು ಓದೋದಾದ್ರೆ ಮೆಲ್ಲಗೆ ಓದಿ, ಗಂಟ್ಲು ಮೈಕೋ. ಜಿಂದಾಬಾದ್ ಜಿಂದಾಬಾದ್. ಈ ಮನೆಯಲ್ಲಿ ನನ್ನ ಗಂಟ್ಲನ್ನ ಎತ್ತರಿಸೋದಕ್ಕೂ ಅವಕಾಶ ಇಲ್ಲ. ಮಾಡ್ತೀನಿ, ಮಾಡೇ ಮಾಡ್ತೀನಿ. ಇದಕ್ಕೆ ಹೋರಾಟ ಮಾಡೇ ಮಾಡ್ತೀನಿ. ಹೌದು, ಏನಿಲ್ಲ ಬಿಡಿ, ಮೆತ್ಗೆ ಓದ್ತೀನಿ. ಹಿಂಗ್ ಓದಿದ್ರೆ ಸರಿನಾ? ಈ ಔಟ್ಡೇಟೆಡ್ ಕಾಮಿಡಿ ಎಲ್ಲ ಇಟ್ಕೋಬೇಡ ಕಣೋ, ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಒಟ್ಟಿನಲ್ಲಿ ಈ ಮನೆಯಲ್ಲಿ ನಾನು ಏನು ಮಾಡಿದ್ರು ಅದ್ರಲ್ಲಿ ತಪ್ಕೊಂಡು ಹಿಡಿತೀರ ಅಲ್ವಾ? ಹೌದು, ನೀನು ಈ ಮನೆಯಲ್ಲಿ ಮಾಡಿರೋದೆಲ್ಲ ತಪ್ಪೇ. ಅದಕ್ಕೆ ನಮ್ಗೆ ಹಾಗೆ ಕಾಣಿಸುತ್ತೆ. ಯಾವ ಕೆಲಸ ತಾನೇ ಸರಿಯಾಗಿ ಮಾಡಿದ್ದೀಯ? ಏನ್ ಹಿಂಗ ಅವಮಾನ ಮಾಡ್ತಿದ್ದೀರಲ್ಲ? ಅಲ್ಲ, ನಾನೇನು ದುಡಿತಿಲ್ಲ ಅಂತ ಇಂಡೈರೆಕ್ಟ್ ಆಗಿ ನನಗೆ ಬೈತಾ ಇದ್ದೀರಾ ಅಲ್ವಾ? ನೆಗದು ಬಿತ್ತು. ಇಂಡೈರೆಕ್ಟ್ ಆಗಿ ಹೇಳೋದು ಈ ದತ್ತನ್ ಜಾಯಮಾನದಲ್ಲೇ ಇಲ್ಲ ಕಣೋ, ಡೈರೆಕ್ಟ್ ಆಗಿ ಉಗಿತಾ ಇದ್ದೀನಿ. ಅರ್ಥ ಆದ್ರೆ ತಿದ್ದುಕೋ, ಇಲ್ಲ ಒಡಿಸ್ಕೋ. ಆಯ್ತು ಬಿಡಿ, ಹಿರಿಯರು ಉಗಿದ್ರು ಅದನ್ನ ಆಶೀರ್ವಾದ ಅಂತ ತಿಳ್ಕೋಬೇಕು. ದೀಪಿಕಾ, ಏನಿದೆಲ್ಲ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಭಿ. ಐ ಲವ್ ಯು ಸೋ ಮಚ್. ಇವತ್ತು ನಾನು ಪಬ್ಬಲ್ಲಿ ಟೇಬಲ್ನ ಬುಕ್ ಮಾಡಿದ್ದೀನಿ. ನಾವಿಬ್ಬರು ಸೆಲೆಬ್ರೇಷನ್ಗೆ ಅಲ್ಲಿಗೆ ಹೋಗೋಣ. ಹಾಗೆ ಇಲ್ಲಿ ನೋಡಿ, ನಾನು ಹೇಳ್ತಿರೋದು ನಿನಗೆ ಅಭಿ. ನಿನಗಿದನ್ನೆಲ್ಲ ನೋಡಿ ಎಕ್ಸೈಟ್ ಆಗಲಿಲ್ವಾ? ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ? ಸ್ಟಾಪ್ ಇಟ್ ದೀಪಿಕಾ. ಮನೆಯಲ್ಲಿ ಎಲ್ಲರೂ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ನಿನಗೆ ಗೊತ್ತು. ಎಲ್ಲರೂ ಎಷ್ಟು ಬೇಜಾರಾಗಿದ್ದಾರೆ, ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತ ನಿನಗೆ ಗೊತ್ತು. ಅಂಥದ್ರಲ್ಲಿ ನಮ್ಗೆ ಈ ಸಂಭ್ರಮಗಳೆಲ್ಲ ಬೇಕಾ? ದಿನ ಸಾಯೋರ್ಗೆ ಅಳೋರು ಯಾರು ಅಭಿ? ಈ ಮನೇಲಿ ಸಮಸ್ಯೆಗಳು ಇದ್ದಿದ್ದೆ. ಹಾಗಂತ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡದೆ ಇರೋಕ್ಕಾಗತ್ತಾ? ಪ್ರತಿ ವರ್ಷನೂ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದೀವಿ. ಅದಕ್ಕೆ ಅಂತಲೇ ನಾನು ಇಷ್ಟೆಲ್ಲ ಅರೇಂಜ್ ಮಾಡಿದ್ದೀನಿ. ಕಮಾನ್. ಅರೆ, ಇದೇನಿದು ದತ್ತ ಮಹಾರಾಜರೇ, ಇಂಥದ್ದೊಂದು ಸುದ್ದಿ ಬಂದಿದೆ, ಓದ್ತೀನಿ ಕೇಳಿಸ್ಕೊಳ್ಳಿ. ಆಸ್ತಿಗಾಗಿ ತಂದೆಯನ್ನೇ ಟ್ರ್ಯಾಕ್ಟರ್ ಹರಿಸಿ ಕೊಂದ ಮಗ. ತಂದೆ ಸತ್ತ ನಂತರ ಸಾವು ಆಕ್ಸಿಡೆಂಟ್ನಿಂದ ಸಂಭವಿಸಿದೆ ಎಂದು ಹೇಳಿದ ಮಗನಿಗೆ ಈಗ ಜೈಲು ವಾಸ. ನಮ್ಮ ಸಮರ್ಥು ಇದೇ ತರ ಆಕ್ಸಿಡೆಂಟ್ ಮಾಡಿ ಮಾವನ್ನೇ ಸಾಯಿಸ್ಬಿಟ್ಟ. ಅಂದ್ರೆ ಪರ್ಮನೆಂಟ್ ಜೈಲ? ಹುಚ್ಚಬಾಯಿ, ಯಾವ ಮುಟ್ಟಾಳನೋ ಹೇಳಿದ್ದು ನನ್ನ ಮೊಮ್ಮಗ ಆಕ್ಸಿಡೆಂಟ್ ಮಾಡ್ದ ಅಂತ? ಯಾರ್ಯಾರೋ ಯಾಕೆ ಹೇಳ್ಬೇಕು? ತಾನೇ ಒಪ್ಕೊಂಡಿದ್ದಾನಲ್ಲ ಆಕ್ಸಿಡೆಂಟ್ ಮಾಡಿದ್ ನಾನೇ ಅಂತ. ಅಪ್ರಯೋಜಕ. ನನ್ನ ಮೊಮ್ಮಗ ಯಾವ ತಪ್ಪು ಮಾಡಿಲ್ಲ. ನಿಜವಾಗಿ ತಪ್ಪು ಮಾಡಿದವರು ಸಿಕ್ಕಾಕೊಂಡೇ ಹಾಕೋತಾರೆ, ಶಿಕ್ಷೆ ಆಗೇ ಆಗತ್ತೆ. ಆಗ್ಲಿ ಆಗ್ಲಿ. ಈ ಕಂಪನಿಯವ್ರಿಗೆ ಹೊತ್ತು ಗೊತ್ತು ಅನ್ನೋದೇ ಇಲ್ಲ. ಯಾವಾಗ ಅಂದ್ರೆ ಅವಾಗ ಕಾಲ್ ಮಾಡ್ಬಿಡ್ತಾರೆ. ಅಯ್ಯೋ ದೇವ್ರೆ, ಈ ಶಾರ್ವರಿ ಯಾಕೆ ಮತ್ತೆ ಕಾಲ್ ಮಾಡ್ತಿದ್ದಾರೆ? ಅಪ್ಪಿ ತಪ್ಪಿ ನಾನೇನಾದ್ರೂ ಇವಳ ಜೊತೆ ಲಿಂಕಲ್ಲಿ ಇದ್ದೀನಿ ಅಂತ ದತ್ತಂಗೆ ಗೊತ್ತಾದ್ರೂ ನನ್ನ ಕತೆ ಮುಗೀತಟ್ಟೆ. ಕೊಡು ಇಲ್ಲಿ ಫೋನು. ಅಲ್ಲ, ನಿನ್ನಂಥ ಅಪ್ರಯೋಜಕನಿಗೆ ಇಷ್ಟು ಸಲ ಫೋನ್ ಮಾಡ್ತಾರ? ಕೊಡು, ಅದ್ಯಾರೋ ನಾನು ಮಾತಾಡ್ತಿದ್ದೆ. ನಿಮಗೆ ಯಾಕೆ ಆ ಕಷ್ಟ ದತ್ತವ್ರೆ? ಇದು ಈ ಕಂಪ್ನಿಯವರು ಲೋನ್ ಬೇಕಾ, ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ಹೊಟ್ಟೆ ಸರಿಗಿದ್ಯಾ, ತಲೆ ಸರಿಗಿದ್ಯಾ ಅಂತ ಸುಮ್ಮನೆ ಸಿಲ್ಲಿಯಾಗಿ ಫೋನ್ ಮಾಡ್ತಾರೆ. ಇದು ಯಾರು ಏನು ಅಂತ ನಾನು ನೋಡ್ತೀನಿ, ನೀವು ರಿಲ್ಯಾಕ್ಸ್. ಯಾಕೆ ಇವನು ಹೀಗೆ ಆಡ್ತಿದ್ದಾನೆ? ಯಾವುದೋ ಕಂಪ್ನಿ ಕಾಲು ಅಂತಾನೆ, ಆದರೆ ನನ್ನ ಎದುರಲ್ಲಿ ಮಾತಾಡೋದಿಲ್ಲ ಅಂತಾನೆ. ಏನಿರಬಹುದು?
ಹಲೋ ಮೇಡಮ್ ಹೇಳಿ. ನಿನ್ನೆ ರಾತ್ರಿಯಿಂದ ಕಾಲ್ ಮಾಡ್ತಿದ್ದೀನಿ, ಎಲ್ ಸತ್ ಹೋಗಿದ್ದೀರಾ? ಜೋಕ್ ಮಾಡ್ತೀರಪ್ಪ. ಯಾರಾದರೂ ಸತ್ತಾಗಿದ್ರೆ ಫೋನ್ ರಿಸೀವ್ ಮಾಡೋಕ್ಕಾಗತ್ತಾ? ನಾನು ನಿಮ್ಮ ಫೋನ್ನ ರಿಸೀವ್ ಮಾಡಿದ್ದೀನಿ ಅಂದರೆ ನಾನು ಇನ್ನು ಬದುಕಿದ್ದೀನಿ ಅಂತ ಅರ್ಥ. ಶಟ್ ಅಪ್. ಇಂಥ ಚೀಪ್ ಕಾಮಿಡಿ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಿನ್ನೆಯಿಂದ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಕೇಳ್ತಿದ್ದೀನಿ. ಇನ್ನೇನು ಮೇಡಮ್, ಕಾಲ್ ಮೇಲೆ ಕಾಲು ನೀವು ಒಂದೇ ಸಮ ಫೋನ್ ಮಾಡ್ತಿದ್ರೆ ನಾನು ರಿಸೀವ್ ಮಾಡೋಕ್ಕಾಗತ್ತಾ? ಒಂಥರ ವಾಮನ ಅವತಾರ ಇದ್ದ ಹಾಗೆ ಯಾವಾಗಲೂ ನನ್ನ ತಲೆ ಮೇಲೆ ಕಾಲಿಟ್ಟಿರ್ತಾನೆ. ಅವನ ಕಾಲು ನನ್ನ ತಲೆ ಮೇಲೆ ಯಾವಾಗಲೂ ಇದ್ದಾಗ ನಾನು ನಿಮ್ಮ ಕಾಲನ್ನ ಹೆಂಗ್ ರಿಸೀವ್ ಮಾಡೋಕ್ಕಾಗತ್ತೆ ಹೇಳಿ? ಅದೇನ್ ಮಾತಾಡ್ತಿದ್ಯೋ ಅದನ್ನ ಸರಿಯಾಗಿ ಅರ್ಥ ಆಗೋ ಹಾಗೆ ಹೇಳು. ನೋಡಿ ಮೇಡಮ್, ನಾನು ಮನೆಯಲ್ಲಿದ್ದಾಗ ನಿಮ್ಮ ಕಾಲ್ನ ರಿಸೀವ್ ಮಾಡಬೇಕು ಅಂದರೆ ಈ ಮನೆಯವ್ರು ಯಾರು ನನ್ನ ಸುತ್ತಮುತ್ತ ಇರಬಾರ್ದು. ಹಾಗೇನಾದರೂ ನನ್ನ ಸುತ್ತಮುತ್ತ ಯಾರಾದರೂ ಇದ್ರೆ ನಾನು ನಿಮ್ಮ ಕಾಲ್ನ ರಿಸೀವ್ ಮಾಡೋಕ್ಕಾಗಲ್ಲ. ಆ ಯಪ್ಪಂಗೇನಾದರೂ ಅಪ್ಪಿ ತಪ್ಪಿ ಡೌಟ್ ಬಂದುಬಿಟ್ರೆ ನನ್ನ ಬೆನ್ನು ಬೀಳ್ತಾನೆ. ಅದು ಅಲ್ಲದೆ ನಾನು ನಿಮಗೇನಾದರೂ ಇಷ್ಟೊಂದು ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ ಅಂತ ಗೊತ್ತಾಗ್ಬಿಟ್ರಂತೂ ನನ್ನ ಜನ್ಮ ಚಾಲಾಡ್ಬಿಡ್ತಾನಷ್ಟೆ. ಸರಿ ಸರಿ, ಕಡೆ ಪಕ್ಷ ನನ್ನ ಕಾಲ್ ರಿಸೀವ್ ಮಾಡದೆ ಹೋದ್ರು ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡು. ಎಮರ್ಜೆನ್ಸಿ ಇರತ್ತೆ, ಕೆಲವೊಂದು ವಿಷಯಗಳನ್ನ ಮಾತಾಡೋದಿರತ್ತೆ. ಅಲ್ಲ, ಈಗೇನಾದರೂ ವಿಷಯ ಇತ್ತು ಅಂತ ಫೋನ್ ಮಾಡಿದ್ರ ಅಥವಾ ನನಗೆ ಬೈಯಕ್ಕೆ ಅಂತಾನೆ ಫೋನ್ ಮಾಡೋದು? ಯು ಫೂಲ್. ಥ್ಯಾಂಕ್ಸ್ ಮೇಡಮ್. ಏನಂದ್ರಿ ಮೇಡಮ್? ಫೂಲ್ ಅಂದ್ರ? ಇಲ್ಲ, ನಾನು ಹೇಳೋದನ್ನ ಫುಲ್ ಕೇಳಿಸ್ಕೊ ಅಂದೆ. ಆಗ ಹೇಳಿ. ನೋಡು, ಆ ದತ್ತ ತಾವರೆಕೆರೆಯಿಂದ ಏನೇನೆಲ್ಲ ಎವಿಡೆನ್ಸ್ ತಂದಿದಾನೋ ಅದನ್ನೆಲ್ಲ ನೀನು ಸುಟ್ಟು ಹಾಕ್ಬೇಕು. ಯಾವುದೇ ಕಾರಣಕ್ಕೂ ಯಾವ ಎವಿಡೆನ್ಸು ಯಾರ ಕೈಗೂ ಸಿಗಬಾರ್ದು. ಎವಿಡೆನ್ಸಾ? ಎವಿಡೆನ್ಸ್ ಅಂದರೆ ಕಾಗದ ಪತ್ರಗಳು, ಫೋಟೋಗಳು ಏನಾದರೂ ಆಗಿರಲಿ. ಅವನು ತಾವರೆಕೆರೆಯಿಂದ ಏನೇನೆಲ್ಲ ತಂದಿದಾನೋ ಅದನ್ನೆಲ್ಲ ನೀನು ಸುಟ್ಟು ಹಾಕ್ಬೇಕು. ದತ್ತನ್ ರೂಮಿಂದ ಯಾವುದನ್ನೇ ಆಗಲಿ ಹೊರಗೆ ತಗೊಂಬರೋದು ಬಹಳ ಕಷ್ಟ. ದತ್ತನ್ ರೂಮ್ ಒಳಗೆ ಹೋಗೋದು ಒಂದೇ, ನಾಗರಹಾವಿರೋ ಹುತ್ತಕ್ಕೆ ಕೈ ಹಾಕೋದು ಒಂದೇ. ಈ ಕೆಲಸದಲ್ಲಿ ರಿಸ್ಕ್ ಇದೆ ಅಂತ ನನಗೂ ಗೊತ್ತು, ಆದರೆ ಅದಕ್ಕೆ ತಕ್ಕ ಹಾಗೆ ದುಡ್ಡು ನಿನ್ನ ಕೈ ಸೇರುತ್ತೆ. ಆ ದತ್ತ ಇರೋ ಹುತ್ತಕ್ಕೆ ಕೈ ಹಾಕು, ಆ ಕೈಗೆ ಲಕ್ಷ ಲಕ್ಷ ಸಿಗೋ ಹಾಗೆ ನಾನು ನೋಡ್ಕೊತೀನಿ. ಯೋಚನೆ ಮಾಡಬೇಡಿ ಮೇಡಮ್, ದತ್ತನ್ ರೂಮ್ ಒಳಗೆ ಹೋಗ್ತೀನಿ, ಚಾಲಾಡ್ತೀನಿ. ನನಗೆ ಒಂದು ಸಣ್ಣ ಪೀಸ್ ಪೇಪರ್ ಸಿಕ್ಕಿದ್ರು ಸಾಕು, ನಿಮಗೆ ಕಾಲ್ ಮಾಡ್ತೀನಿ. ಸರಿ, ತಡ ಮಾಡಬೇಡ. ಎಷ್ಟು ಬೇಗ ನೀನು ಕೆಲಸ ಮುಗಿಸ್ತೀಯೋ ಅಷ್ಟು ಬೇಗ ದುಡ್ಡು ನಿನ್ನ ಕೈ ಸೇರತ್ತೆ. ಹೌದು, ಈ ಅಮ್ಮ ಹೇಳಿದ ಹಾಗೆ ದತ್ತನ್ ರೂಮಲ್ಲಿ ಏನಂತ ಇಂಪಾರ್ಟೆಂಟ್ ಡಾಕ್ಯುಮೆಂಟು ಎವಿಡೆನ್ಸ್ ಇರ್ಬೋದು? ಈ ಸಂಧ್ಯಾ ಕೊಟ್ಲಲ್ಲ, ಅದೇನಾದರೂ ಇರ್ಬೋದಾ ಡಾಕ್ಯುಮೆಂಟು? ಅದೇನಾದರೂ ಇರಲಿ. ಈ ಅಮ್ಮ ಹೇಳಿದಾಳೆ, ಹುಡುಕು ಕೊಟ್ರೆ ಕೈ ತುಂಬ ದುಡ್ಡು ಅಂತ. ದುಡ್ಡುಗೋಸ್ಕರ ಈ ಜುಗ್ಗ ಏನು ಬೇಕಾದರೂ ಮಾಡ್ತಾನೆ. ಆಯಿತು, ಸಮಯ ನೋಡಿಕೊಂಡು ಲಗ್ಗೆ ಇಡೋದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.